ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ ಶೇಟ್. ಸಿದ್ದಾಪುರ ತಾಲೂಕಿನ ತ್ಯಾಗಲಿ ಸೊಸೈಟಿಯಲ್ಲಿ ಇಂದು ವೃಕ್ಷ ಲಕ್ಷ ಆಂದೋಲನದ ಬೆಟ್ಟ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ರೈತರು, ತೋಟಗಾರರು ಹಾಗೂ ಬೆಟ್ಟ ಬಳಕೆದಾರರು ಆಂದೋಲನದ ಪ್ರಮುಖರೊಂದಿಗೆ ಚರ್ಚೆ ನಡೆಸಿ ಕೆಲವು ಸಲಹೆ ಸೂಚನೆಗಳನ್ನು ನೀಡಿದರು. ಸಿದ್ದಾಪುರ ತಾಲೂಕಿನ ತ್ಯಾಗ್ಲಿ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘ ನಾಣಿಕಟ್ಟದಲ್ಲಿ ರೈತ ಉತ್ಪಾದಕರ ಸೌಹಾರ್ದ ಸಹಕಾರಿ ಸಂಘ ನಾಣಿಕಟ್ಟ ಇವರ ಸಂಯುಕ್ತ ಆಶ್ರಯದಲ್ಲಿ ವೃಕ್ಷ ಲಕ್ಷ ಆಂದೋಲನದ ಬೆಟ್ಟ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಸಂಘದ ಅಧ್ಯಕ್ಷ ನಾರಾಯಣ ಹೆಗಡೆ ಮತ್ತಿಹಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನೆರವೇರಿತು. ವೃಕ್ಷ ಲಕ್ಷ ಆಂದೋಲನ ಅಭಿಯಾನದ ಪ್ರಮುಖರಾದ ಅನಂತ ಹೆಗಡೆ ಅಶೀಸರ ಹಾಗೂ ಬಾಲಚಂದ್ರ ಹೆಗಡೆ ಸಾಯಿಮನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ವಹಿಸಿ ರೈತರು, ತೋಟಗಾರರು, ಬೆಟ್ಟ ಬಳಕೆದಾರರ ಜೊತೆ ಚರ್ಚೆ, ಸಮಾಲೋಚನೆ ನಡೆಸಿದ್ರು. ಬೆಟ್ಟ ಬಳಕೆದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಸಲಹೆ ಸೂಚನೆಗಳೊಂದಿಗೆ ಮಹತ್ವದ ವಿಚಾರಗಳನ್ನ ಚರ್ಚಿಸಿದ್ರು. ಸಹಕಾರಿ ಸಂಘದ ನಿರ್ದೇಶಕ ಎಂಆರ್ ಹೆಗಡೆ, ಸಚ್ಚಿದಾನಂದ ಹೆಗಡೆ, ನಾಗರಾಜ್ ನಾಯಕ್, ವಸಂತ್ ಹೆಗಡೆ, ರಿಚರ್ಡ್ಸ್ ಕೆ ಸಿಲ್ವಾ ಸೇರಿದಂತೆ ಊರಿನ ಪ್ರಮುಖರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಪಶ್ಚಿಮ ಘಟ್ಟ ಅಭಿವೃದ್ಧಿ ಮಂಡಳ ಅಧ್ಯಕ್ಷರಾದ ಅನಂತ ಹೆಗಡೆ ಬೆಟ್ಟ ಮತ್ತು ಪರಿಸರ ಇದರ ಬಗ್ಗೆ ಬಹಳವಾಗಿ ಹೋರಾಡ್ತಾ ಇದ್ದಾರೆ. ಈ ನಮ್ಮ ಸಿದ್ದಾಪುರ ಎಲ್ಲ ತಾಲೂಕಿನಲ್ಲಿ ಇದರ ಬಗ್ಗೆ ಒಂದು ಬಹುಶಃ ಒಂದು 15-20 ಜನ ಸಿಗ್ಬೋದನ್ನ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವವರು. ಅವರು ಅಷ್ಟೇ ಜನ ಇದ್ದು ಕೂಡ ಇದರ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲ ಬೆಟ್ಟ ಬಳಕೆದಾರರು ಕೂಡ ಈ ಒಂದು ಸಮಿತಿಗೆ ಸಹಕಾರವನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಾದರೂ ಕೂಡ ನಾವು ಬೆಟ್ಟವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಇದೆ. ಈ ಭಾಗಕ್ಕೆ ಕಾಯ್ದೆ ಏನೇ ಬರಲಿ, ಬೆಟ್ಟ ನಮಗೆ ಬೇಕು. ಈ ಬಹುಶಃ ನಮ್ಮ ಕನ್ನಡ ಪ್ರಿವಿಲೇಜ್ ಆಕ್ಟ್ ಮಾತ್ರ ಇದೆ ಕಾಣ್ತದೆ. ಎಲ್ಲೂ ಪಾಸ್ ಆಗಿ ಅಲ್ಲ, ಅರಣ್ಯ ಇಲಾಖೆಯ ಕಾಗದ ಪತ್ರದಲ್ಲಿ ಬೆಂಗಳೂರು ಲೆವೆಲ್ ಅಲ್ಲಿ ಅದಕ್ಕೆ ಆದೇಶಗಳನ್ನು ಹೊರಡಿಸಿದ್ದಾರೆ. ಮಂತ್ರಿ ಎಲ್ಲರೂ ಸೇರಿ ಮಾಡಿದ್ದಾರೆ. ಅವಾಗ ಆರ್ ವಿ ದೇಶಪಾಂಡೆ ಅವರಿದ್ರು, ವಿಶ್ವೇಶ್ವರ ಹೆಗಡೆ ಅವರಿದ್ರು, ಇವರೆಲ್ಲರೂ ಬಹಳ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಮತ್ತೆ ಇಲ್ಲಿಯ ಅರಣ್ಯ ಅಧಿಕಾರಿಗಳು ಎಲ್ಲ ಇದ್ರು, ರಾಜ್ಯದಲ್ಲಿ. ಅದಕ್ಕೆ ನಾವು ಒಂದು 6-8 ವರ್ಷ 2008ರಿಂದ ನಾನು ಬೆನ್ನತ್ತಿದ್ದು